ಮುಖ್ಯ ಕಾರ್ಯದರ್ಶಿಗಳಿಗೆ ಅದು ಏನಾಗಿದೆಯೋ ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಮುಖ್ಯ ಕಾರ್ಯದರ್ಶಿಗಳದ್ದು ಏನಾಗಿದೆ ಒಂದು ಅರ್ಥ ಆಗ್ತಿಲ್ಲ. ಅವತ್ತು ಮಾಧ್ಯಮಗಳನ್ನ ಕಂಡು ಓಡಿ ಹೋಗಿದ್ರು, ಹೆದರಿ ಓಡಿ ಹೋಗಿದ್ರು. ಇವತ್ತು ಸಿಬ್ಬಂದಿಗೆ ಹೆದರಿ ಓಡಿ ಹೋಗುವಂತದ್ದು ನಡೆದಿದೆ. ಮಾಧ್ಯಮ ವರ್ಗಷ್ಟೇ ಅಲ್ಲ, ತಮ್ಮ ಸಿಬ್ಬಂದಿಯನ್ನ ಕಂಡರೂ ಕೂಡ ಕಾರ್ಯದರ್ಶಿ ಅರವಿಂದ್ ಜಾಧವ್ ಅವರಿಗೆ ಭಯ ಉಂಟಾಗಿದೆ. ಬೇರೆ ಇಲಾಖೆಯ ನೌಕರರ ವಿಲೀನಕ್ಕೆ ವಿರೋಧಿಸಿ ವಿಧಾನಸಭೆ ಸಚಿವಾಲಯ ಸಿಬ್ಬಂದಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಮಾತುಕತೆಗೆ ಬಂದು ಸಿಎಸ್ ಅರವಿಂದ್ ಜಾಧವ್ ಅಂದ್ರೆ ಮುಖ್ಯ ಕಾರ್ಯದರ್ಶಿ ಅರವಿಂದ್ ಜಾಧವ್ ವಾಪಸ್ ಆದ್ರು. ಅರವಿಂದ್ ಜಾಧವ್ ಜೊತೆ ಸಿಬ್ಬಂದಿ ಮಾತಿನ ಚಕಮಕಿ ನಡೀತು. ಓರ್ವ ನೌಕರನಿಗಾಗಿ ಸಚಿವಾಲಯದ ಸಿಬ್ಬಂದಿಗೆ ಯಾಕೆ ತೊಂದರೆ ಕೊಡ್ತೀರಿ? ಕೂಡಲೇ ಪೊಲೀಸ್ ಇಲಾಖೆಯಿಂದ ಸಚಿವಾಲಯಕ್ಕೆ ನೌಕರರ ಸೇರ್ಪಡೆಯನ್ನ ಮಾಡ್ಕೊಳ್ಳಿ. ಪೊಲೀಸ್ ಇಲಾಖೆ ನೌಕರರ ಸೇರ್ಪಡೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸಂಪುಟ ಸಭೆ ಬಳಿಕ ಚರ್ಚೆ ಮಾಡೋದಾಗಿ ಸಿಎಸ್ ಅರವಿಂದ್ ಜಾಧವ್ ಹೇಳಿ ತೆರಳಿದ್ದಾರೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಗಿರೀಶ್ ಕೌಚೂರಿಗೆ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ನೀವು ವಿಧಾನಸಭೆಯಿಂದ ವರದಿ ಮಾಡ್ತಾನೆ ಇರ್ತೀರಾ, ಆದ್ರೆ ಮುಖ್ಯ ಕಾರ್ಯದರ್ಶಿಗಳಿಗೆ ಏನಾಗ್ಬಿಟ್ಟಿದೆ ಅಂತ ಯಾಕೆ ಈ ರೀತಿಯಾಗಿ ಓಡಿ ಹೋಗುವಂತ ಯತ್ನವನ್ನ ಮೇಲಿಂದ ಮೇಲೆ ಮಾಡ್ತಾ ಇದ್ದಾರೆ? ಅರುಣ್, ಇವತ್ತು ಸಚಿವಾಲಯ ನೌಕರರೆಲ್ಲರೂ ಕೂಡ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು ವಿಧಾನಸೌಧ 3ನೇ ಮಾಡಿಯಲ್ಲಿ. ಪ್ರಮುಖವಾಗಿ ಏನು ಬೇರೆ ಬೇರೆ ಇಲಾಖೆಯ ನೌಕರರು ಏನಿದ್ದಾರೆ ಅವರನ್ನ DPRಗೆ ಮರ್ಜಿ ಮಾಡುವಂಥದ್ದು ಇದು ಸರಿಯಲ್ಲ ಅನ್ನುವಂಥದ್ದನ್ನ ಅದನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಮುಖ್ಯ ಕಾರ್ಯದರ್ಶಿಯವರು ತಮಗೆ ಒಬ್ಬ ಕಾನ್ಸ್ಟೇಬಲ್ ಅವ್ರನ್ನ ತಮ್ಮ ಕಚೇರಿಯಲ್ಲಿ ಮರ್ಜಿ ಮಾಡಲಿಕ್ಕೆ ಹೊರಟಿದ್ದಾರೆ, ಅಲ್ಲಿ ಸೇರಿಸಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥ ಒಂದು ಏನು ಮಾತಿದೆ. ಅದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗಿದೆ ಈ ನೌಕರರಿಂದ. ಕಾರಣ ಏನು ಅಂದರೆ, ಒಬ್ಬ KSRP ಕಾನ್ಸ್ಟೇಬಲ್ ಸತೀಶ್ ಅನ್ನೋಂಥವ್ರು ಅವರು ಚೀಫ್ ಸೆಕ್ರೆಟರಿಯ ಕಚೇರಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರ PA ಆಗಿ ಅವರು ಎರವಲು ಸೇವೆ ಮೇಲೆ ಅವ್ರನ್ನ ತೆಗೆದುಕೊಳ್ಳಲಾಗಿತ್ತು. ಈಗ ಅವ್ರನ್ನ ಬಂದರೆ ಈ ಪ್ರಮೋಷನ್ಗಳು ಭಕ್ತಿಗಳಿಗೆ ಜಾಸ್ತಿ ಅವಕಾಶ ಇದೆ. ಒಬ್ಬ ಕಾನ್ಸ್ಟೇಬಲ್ ಮುಂದೆ ಒಬ್ಬ ಅಂಡರ್ ಸೆಕ್ರೆಟರಿ ಪ್ರಮೋಷನ್ಗಳನ್ನ ತೆಗೆದುಕೊಳ್ಬಹುದು ಅನ್ನುವಂಥ ಇದರಿಂದಾಗಿ ಸಚಿವಾಲಯ ನೌಕರರು ಹಿಂದೆ ಕೆಲಸ ಮಾಡ್ತಿದ್ರು, ಅವರಿಗೆ ಅನ್ಯಾಯ ಆಗುತ್ತೆ ಅನ್ನೋ ಭಾವನೆ. ಓಕೆ ಗಿರೀಶ್, ನಿಮ್ಮನ್ನ ಮತ್ತೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ನಿಜಕ್ಕೂ ಕೂಡ ಇದು ಒಂದು ರೀತಿಯಾಗಿ ಜನ ಬೆಚ್ಚ ಬೀಳುವಂಥದ್ದು ಅಥವಾ ಅಲ್ಲಿರುವಂತಹ ಅಧಿಕಾರಿಗಳು ಬೆಚ್ಚ ಬೀಳೋದು ಅರ್ಥ ಆಗ್ತಿಲ್ಲ. ಯಾವುದನ್ನು ಕೂಡ ಫೇಸ್ ಮಾಡೋಕ್ಕಾಗದೇನೆ ಈ ರೀತಿ ಓಡಿ ಹೋಗುವಂಥವ್ರು ಮುಖ್ಯ ಕಾರ್ಯದರ್ಶಿಯನ್ನಾಗಿ ಹೇಗೆ ಮಾಡಿದ್ರು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಮಾಧ್ಯಮಗಳನ್ನ ಕಂಡು ಅವತ್ತು ಓಡಿ ಹೋದ್ರು, ಸ್ಟೆಪ್ಸ್ ಎಲ್ಲ ಹತ್ತಿ ಓಡಿ ಹೋದ್ರು, ರೂಮಿಗೆ ಬಾಗಿಲು ಬೇರೆ ಹಾಕೊಂಡಿದ್ರು. ಆದರೆ ಇವತ್ತು ಅಲ್ಲಿರುವಂತಹ ಸಿಬ್ಬಂದಿಗಳೇ ಒಂದಿಷ್ಟು ಪ್ರಶ್ನೆಯನ್ನ ಎತ್ತಿದ್ರು. ಆ ಸಂದರ್ಭದಲ್ಲಿ ಮಾತಿನ ಚಕಮಕಿ ಆಯಿತು. ಹಾಗಾಗಿ ಅದಕ್ಕೆ ಉತ್ತರಿಸೋಕ್ಕೂ ಕೂಡ ಆಗಲಿಲ್ಲ ಮುಖ್ಯ ಕಾರ್ಯದರ್ಶಿಗಳಿಗೆ. ಅಲ್ಲಿಂದ ಕಾಲ್ಕಿತ್ತು ಹೋಗಿರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅಲ್ಲಿರುವಂತಹ ಸಿಬ್ಬಂದಿಗಳೇ ಸರಿಯಾಗಿ ಜಾಡಿಸಿದ್ದಾರೆ, ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದರಿಂದಾಗಿ ಸ್ಥಳದಲ್ಲಿ ನಿಲ್ಲೋಕ್ಕೂ ಕೂಡ ಭಯ ಆಗಿ ಅಲ್ಲಿಂದ ಕಾಲ್ಕಿತ್ತಿರುವಂತಹ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಬನ್ನಿ, ನನ್ನ ಸಹೋದ್ಯೋಗಿ ಗಿರೀಶ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಏನ್ ಕತೆ ಅಂತ? ಮುಖ್ಯ ಕಾರ್ಯದರ್ಶಿಗಳಿಗೆ ಭಯಾನೋ ಅಥವಾ ಅದನ್ನು ಫೇಸ್ ಮಾಡುವಂತ ತಾಕತ್ತಿಲ್ವೋ? ಅರುಣ್, ಏನಂದ್ರೆ ಈ ವಿಚಾರವಾಗಿ ಸಚಿವಾಲಯ ನೌಕರರು ಏನೋ ಚೀಫ್ ಸೆಕ್ರೆಟರಿ ಅವರಿಗೆ ಸುಮಾರು ಬಾರಿ ಮನವಿ ಮಾಡಿಕೊಂಡಿದ್ರು. ಅವರ ಎರವಲು ಸೇವೆಯನ್ನ ಬಿಡುಗಡೆಗೊಳಿಸಿ ಅವ್ರನ್ನ ವಾಪಸ್ ಅವ್ರ ಇಲಾಖೆಗೆ ಕಳಿಸಿ ಅನ್ನುವಂಥ ಒಂದು ಮನವಿಯನ್ನ ಮಾಡ್ಕೊಂಡ್ರು. ಇದಕ್ಕೆ ತಾವು ಭೇಟಿಗೆ ಅವಕಾಶ ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ಸುಮಾರು 5-6 ಸರಿ ನಾನು ಆ ಮೀಟಿಂಗಲ್ಲಿ ಇದ್ದೀನಿ, ಈ ಮೀಟಿಂಗಲ್ಲಿ ಇದ್ದೀನಿ ಅನ್ನುವಂಥ ಒಂದು ಮಾತನ್ನ ಹೇಳಿ ಅದನ್ನ ಅವರು ಅಲ್ಲಿಂದ ತಪ್ಪಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನ ಚೀಫ್ ಸೆಕ್ರೆಟರಿ ಅವರು ಮಾಡ್ತಾ ಇದ್ರು. ಸೊ ನಿನ್ನೆ ಎಲ್ಲ ನೌಕರರು ಕೂಡ ಹೋಗಿ ಪಟ್ಟಿದ್ರು, ನೀವು ಅವ್ರನ್ನ ವಾಪಸ್ ಕಳಿಸಲೇಬೇಕು ಸತೀಶ್ ಅನ್ನುವಂಥ ಒಂದು ಕಾನ್ಸ್ಟೇಬಲ್ನ ಅನ್ನುವಂಥದ್ದು. ಅದಕ್ಕೆ ಚೀಫ್ ಸೆಕ್ರೆಟರಿ ಅವರು
ಅವ್ರ ಕೈಗೆ ಸಿಗದೇನೆ ಬ್ಯಾಕ್ ಡೋರ್ ನಿಂದ ಅವ್ರು ಓಡೋಗಿದ್ದಾರೆ ಅನ್ನುವಂಥ ಒಂದು ಮಾತನ್ನ ಇಲ್ಲಿಯ ನೌಕರ ಸಂಘದ ಉಪಾಧ್ಯಕ್ಷ ಆದಂತ ರಮೇಶ್ ಅವರು ಹೇಳ್ತಾ ಇರುವಂತದ್ದು. ಸೊ ಈ ಹಿಂದೆ ಕೂಡ ಚೀಫ್ ಸೆಕ್ರೆಟರಿ ಅವರು ಈ ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿ ಬಂದಾಗ ಅದನ್ನ ಫೇಸ್ ಮಾಡದೆ ತಪ್ಪಿಕೊಂಡು ಹೋಗಿದ್ದಂತ ಉದಾಹರಣೆಗಳಿದೆ. ವಿಶೇಷವಾಗಿ ಸಂಸದರ ಒಂದು ತಂಡ ಬಂದಾಗ, ಸೆಂಟ್ರಲ್ ನಿಂದ ಸಂಸದರ ಒಂದು ತಂಡ ಬಂದಾಗ ಆ ಮೀಟಿಂಗ್ ಅವ್ರು ಹಾಜರಾಗಿರ್ಲಿಲ್ಲ. ಆ ಬಗ್ಗೆ ನಾವು ಕೇಳಲಿಕ್ಕೆ ಹೋದಾಗ ಓಡೋಗಿದ್ರು, ಮೀಡಿಯಾದವ್ರಿಗೆ ಯಾವುದೇ ಒಂದು ಪ್ರತಿಕ್ರಿಯೆ ನೀಡದೇನೆ ಓಡೋಗ್ಬಿಟ್ಟಿದ್ರು. ಸೊ ಈಗ ಕೂಡ ಅದೇ ಒಂದು ಪ್ರಕರಣ ನಡೆದಿದೆ. ಅರುಣ್, ಅಂದ್ರೆ ಇನ್ನೂ ಕೂಡ ಸಿಬ್ಬಂದಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಬಟ್ ಅದನ್ನ ಫೇಸ್ ಮಾಡುವಂತ ಶಕ್ತಿ ಮುಖ್ಯ ಕಾರ್ಯದರ್ಶಿಗಳಿಗಿಲ್ಲ. ಅಲ್ಲಿಂದ ಹೋದ್ರಾ ಅಥವಾ ಇನ್ನೂ ಇದಾರಾ ರೂಮಲ್ಲೇ? ಇಲ್ಲ ಅರುಣ್, ಚೀಫ್ ಸೆಕ್ರೆಟರಿ ಅವರು ಈಗ ರೂಮ್ ನಲ್ಲಿ ಇಲ್ಲ. ಅವರು ಇನ್ನೊಂದ್ ಕಡೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೀತಾ ಇದೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅವರು ಅಲ್ಲಿ ಅಧಿಕಾರಿಗಳ ಜೊತೆ ಭಾಗವಹಿಸಿದ್ರೆ ಅನ್ನೋಂಥ ಮಾಹಿತಿ ಇದೆ. ಆದ್ರೆ ಇಲ್ಲಿ ಏನು ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರಿಗೆ ಸ್ಪಂದಿಸುವಂತ ಒಂದು ಪ್ರಯತ್ನವನ್ನ ಚೀಫ್ ಸೆಕ್ರೆಟರಿ ಅವರು ಮಾಡಿಲ್ಲ. ಅರುಣ್, ಓಕೆ ಗಿರೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸ್ವಲ್ಪ ಮೆಸೇಜ್ ಮಾಡಿಸಿ. ಬೆಂಗಳೂರು ಮಹಾನಗರ ಪಾಲಿಕೆ ಮಹಾನಗರದ ಒತ್ತುವರಿದಾರರಿಗೆ ಹೈಕೋರ್ಟ್ ಬಿಸಿ ಮುಟ್ಟಿಸಿದೆ. ಒತ್ತುವರಿಯಾಗಿರೋ ರಾಜಾ ಕಾಲುವೆಗಳನ್ನು ತೆರವುಗೊಳಿಸುವ ಅಧಿಕಾರ ಪರಮಾಧಿಕಾರ ಬಿಬಿಎಂಪಿಗೆ ಇದೆ ಎಂದು ಹೇಳಿದೆ. ರಾಜಾ ಕಾಲುವೆಯ ತೆರವಿನ ಆಪರೇಷನ್ಗೆ ಶಹಬಾಸ್ ಗಿರಿಯನ್ನು ಕೊಟ್ಟಿದೆ. ಒತ್ತುವರಿ ತೆರವು ಕಾರ್ಯಾಚರಣೆಗೆ ತಡೆ ಕೊಡಬೇಕು ಅಂತ ರಾಮಕೃಷ್ಣ ಅನ್ನೋರು ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿದೆ. ಚೆನ್ನೈನ ರೈಲ್ನಲ್ಲಿ ಸಿನಿಮಾ ಮಾದರಿಯಲ್ಲಿ ಭಾರಿ ದರೋಡೆ ನಡೆದಿದೆ.